ಹಾಯ್ ಫ್ರೆಂಡ್ಸ್, ಇವತ್ತು ದಿನ 5 ಕಂಟೆಂಟು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಏನು ಮಾಡಲಿ ಅಂತಲೂ ಗೊತ್ತಾಗ್ತಾ ಇಲ್ಲ, ಏನು ಹೇಳಲಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೇನು ಮೌನ ಆಗ್ತಾಯಿದ್ದೀನಿ. ಏನು ಮಾಡೋದು ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ನೋಡ್ರಿ ಆಗ್ಲಿಂದ ಉಲ್ಕಿಳ್ತಾ ಇದ್ದೀನಿ. ಏನು ಮಾಡಲಿ ಅಂತ ಇಲ್ಲ, ಏನು ಹೇಳಲಿ ನಿಮಗೆ? ಏನಾನ ಕತೆ ಹೇಳಲ್ಲ, ಇಲ್ಲ ನಿಮ್ಮನ್ನ ಹೆಂಗೆ ಮೋಟಿವೇಟ್ ಮಾಡೋದು ಅಂತ ಹೇಳಲ್ಲ, ಏನು ಹೇಳಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಮೇಲಿಂದ ಕೆಳಕ್ಕೆ. ಆಕಾಶ ನೋಡಿದ್ರೆ ಬೆಳ್ಳು ಹೊಳಿತಾ ಐತೆ, ನೀಲಿ ಬಣ್ಣ, ಮೋಡ ಬೆಳ್ಳಗಿರೋದು. ಏನು ಹೇಳಲಿ? ನೀವು ಪ್ರಶ್ನೆ ಕೇಳೋದು ಅಂದರೆ ನೀವು ಕಮೆಂಟ್ ಬರಬೇಕು. ಇನ್ನೂ ನಾವು ಆ ರೇಂಜಿಗೆ ಬಂದಿಲ್ಲ. ಹಿಂಗೆ ಮಾಡಿದ್ರೆ ವೀಡಿಯೋಗಳು ವರ್ಕ್ ಆಗಲ್ಲ ತಾನೇ? ನೀವು ಹೇಳ್ರಿ, ಹಿಂಗೆ ಮಾಡಿದ್ರೆ ವರ್ಕ್ ಆಗುತ್ತಾ? ವರ್ಕ್ ಆಗಲ್ಲ. ಸೊ ಇಲ್ಲಿ ನೋಡಿ, ಕೆರೆ ಹತ್ರ ಇದ್ದೀನಿ. ಈ ಕೆರೆಗೆ ಬಿದ್ದೋಗ್ಬಿಡ್ಲ ಈಗ ಹಿಂಗೆ ನಿಮ್ನ ಹಿಡ್ಕೊಂಡೇನೆ ಡಡ ಅಂತ ಕೆರೆಗೆ ಬಿದ್ದೋಗ್ಬಿಡ್ಲ? ಹಂಗೂ ಅನಿಸುತ್ತೆ ನೋಡ್ರಿ. ಆಟೋನಲ್ಲಿ ಬಂದಿದ್ದೀನಿ, ಒಬ್ಬನೇ ಬಂದೆ. ಇನ್ನೇನು ಮಾಡ್ತೀರಾ? ನಿಮ್ಗೇನಾನ ಕಂಟೆಂಟ್ ಹೇಳೋಣ ಅಂತ. ಒಂದು ನಿಮಿಷ ಆಯಿತು, ಸುಮ್ಮನೆ ಮಾತಾಡ್ತಾ ಇದ್ದೀವಿ. ಬಟ್ ಏನು ಗೊತ್ತಾಗ್ತಾ ಇಲ್ಲ ಏನು ಮಾತಾಡೋದು ಅಂತ. ಹಿಂಗೆ ಮಾತಾಡಿಕೊಂಡು ಎಷ್ಟು ದೂರ ನಾನು ಒಂದು ವಾಕಿಂಗ್ ಹೋಗೋಣ ಹಂಗಂತೀರ? ವಾಕಿಂಗ್ ಹೋಗ್ತಾ ಮಾತಾಡ್ಲಾ? ಈಗ ಯಾವ ರೀತಿ ನಿಮ್ಮ ಹತ್ರ ಮಾತಾಡೋದು ಅನ್ನೋದೇ ನನಗೆ ಕ್ಲಾರಿಫೈ ಸಿಗ್ತಾ ಇಲ್ಲ. ಲೈಕ್ ಏನಿಂದ ಸ್ಟಾರ್ಟ್ ಮಾಡಲಿ? ನಾನು ಹೆಂಗೆ ಬೆಳೆದೆ, ನಾನು ಯಾವ ಊರು, ಯಾವ ಕೇರಿ, ನನ್ನ ಫುಲ್ ಹೆಸ್ರೇನು, ನಮ್ಮ ಅಪ್ಪನ ಹೆಸ್ರೇನು, ನಮ್ಮ ಅಮ್ಮನ ಹೆಸ್ರೇನು, ನನ್ನ ತಮ್ಮನ ಹೆಸ್ರೇನು, ನಮ್ಮ ಕುಟುಂಬ ಯಾವುದು, ಇದೆಲ್ಲ ಮಾತಾಡ್ಲಾ? ಇಲ್ಲಾಂದರೆ ನಾನು ಯಾಕೆ ವ್ಲಾಗ್ ಮಾಡೋಕ್ಕೆ ಬಂದೆ, ಯಾಕೆ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಹಿಂಗೆ ಸುತ್ತಕ್ಕೆ ಬಂದೆ, ಇದನ್ನ ಹೇಳಲ್ಲ? ಇಲ್ಲಾಂದರೆ ನಾನು ಏನು ಓದಿದ್ದೀನಿ, ಏನು ಬರೆದಿದ್ದೀನಿ, ಏನೇನು ತಿಳ್ಕೊಂಡಿದ್ದೀನಿ, ಇದನ್ನ ಹೇಳಲ್ಲ? ಏನು ಹೇಳಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಿಮ್ಮ ಜೊತೆ ಇವಾಗ. ನೋಡಿರಿ, ನನಗಂತೂ ಈಗ ಪರ್ಫೆಕ್ಷನಾಗಿ ಬಂದೈತೆ. ಐ ಕಾಂಟ್ಯಾಕ್ಟ್ ಇಟ್ಟು ಮಾತಾಡ್ತೀನಿ. ಭಯ ಅಂತ ಅಲ್ಲೇನು ಫ್ರೆಂಡ್ಸ್, ಬಟ್ ಏನಾನ ಹೇಳ್ಬೇಕಲ್ವಾ? ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದರಿಂದ ಸ್ಟಾರ್ಟ್ ಮಾಡಲಿ ನಿಮಗೆ? ಎಲ್ಲಿಂದ ಒಂದೊಂದೇ ಕ್ಲಾರಿಫಿಕೇಷನ್ ಕೊಡಲಿ ಅಂತ. ಆದರೆ ನೋಡಿ, ಅಲ್ಲಿಂದ ನಡ್ಕೊಂಡು ಬಂದಿದ್ದಕ್ಕೆ ಇದು ಯಾವುದೋ ಒಳ್ಳೆ ಇನ್ನೂ ಸಕ್ಕ ಸ್ಪಾಟ್ ಬಂದೆ. ಕೆರೆಗೆ ಹತ್ರನೇ ಇದೆ ನೀರಿಗೆ. ಆದರೆ ನೀರನ್ನ ತುಂಬ ಪೊಲ್ಯೂಷನ್ ಮಾಡಿಬಿಟ್ಟಿದ್ದಾರೆ. ಪೊಲ್ಯೂಷನ್ ಅಂದರೆ ಗೊತ್ತಲ್ಲ, ಜಲಮಾಲಿನ್ಯ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಜಲಮಾಲಿನ್ಯ ಮಾಡಿಬಿಟ್ಟಿದ್ದಾರೆ ಕೆರೆನ. ಏನು ಮಾಡೋಕ್ಕಾಗುತ್ತೆ? ಆದರೆ ನೋಡಿ, ನಾವೇನು ಮಾಡಿದ್ವಿ. ಅವಾಗ ಬರ್ತೀರಿ, ಬಟ್ ನಾವು ಕ್ಲೀನ್ ಮಾಡಿಬಿಡ್ತೀವಿ ಫ್ರೆಂಡ್ಸ್. ಯಾಕಂದರೆ ನಿಮ್ಗೆ ಇದೇ ಕೆರೆನಲ್ಲಿ ನಾಳೆ ಬೇಕಂದ್ರೆ ಪಾರ್ಟಿ ಮಾಡಿ ತೋರಿಸ್ಬಿಡ್ತೀನಿ. ನಾವೆಲ್ಲ ಅವತ್ತೇನು ಗಲೀಜು ಮಾಡ್ತೀವೋ ಅದನ್ನು ಕ್ಲೀನ್ ಮಾಡಬೇಕು. ಫಸ್ಟ್ ಕ್ಲೀನ್ನೆಸ್ ಇರಬೇಕು, ಹಾಗೆ ಕ್ಲೀನಾಗಿರ್ಬೇಕು ಯಾವಾಗ. ನೋಡಿ, ಇಲ್ಲೆಲ್ಲ ಅಡುಗೆ ಮಾಡಿದ್ದಾರೆ, ಬೇಕಂದರೆ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ಗಲೀಜು ನೋಡ್ರಿ, ಎಣ್ಣೆಲ್ಲ ಕುಡಿದಾರೆ, ಗಲೀಜು. ನಾನು ಹೇಳೋದು ಫ್ರೆಂಡ್ಸ್, ಕುಡೀಲಿ, ತಿನ್ನಲಿ, ಗಲೀಜು ಮಾಡಲಿ, ಬಟ್ ಎತ್ತಾಕ್ಬೇಕು ತಾನೆ. ಏತ್ ಮೇಲೆ ತೊಳ್ಕೊಳೋದು ಎಷ್ಟು ಮುಖ್ಯನೋ, ಗಲೀಜು ಮಾಡಾದ್ಮೇಲೆ ಕ್ಲೀನ್ ಮಾಡೋದು ಅಷ್ಟೇ ಮುಖ್ಯ ತಾನೆ. ಅಷ್ಟೇ ಫ್ರೆಂಡ್ಸ್, ತಿಳ್ಕೊಬೇಕು ಫ್ರೆಂಡ್ಸ್ ಜನ. ನಾವೇನು ಮಾಡೋಕ್ಕಾಗುತ್ತೆ, ನೀವೇನು ಮಾಡೋಕ್ಕಾಗುತ್ತೆ? ಇವಾಗ ನಾನು ಕ್ಲೀನ್ ಮಾಡಲಾ? ನೀವು ಹ್ಞೂ ಅಂದಿದ್ರೆ ಮಾಡ್ತಾಯಿದ್ದೆ, ಬಟ್ ನೀವು ಹ್ಞೂ ಅಂತ ಇಲ್ಲ. ಏನು ಮಾಡ್ತೀರಾ? ಇನ್ನೇನು ಹೇಳಿ ಫ್ರೆಂಡ್ಸ್?
ಸದ್ಯಕ್ಕೆ ಇವಾಗ ಅಷ್ಟೇ. ನಾಳೆಯಿಂದ ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಮೇತ ಬಂದೇ ಬರ್ತೀನಿ. ಇದು ಚಾಲೆಂಜು, ಯಾವುದಾನ ಚಾಲೆಂಜ್ ಕಂಟೆಂಟನ್ನು ನಿಮ್ಮ ಮುಂದೆ ಎತ್ಕೊಂಡು ಬಂದೇ ಬರ್ತೀನಿ. ಇಷ್ಟು ಹೇಳ್ತಾ ಇವತ್ತೊಂದು ಬ್ಲಾಗ್ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಹೊಡ್ತಾ ಇದ್ದೀನಿ, ಟೈಮ್ ಆಯಿತು. ನಮ್ಮ ಮನೇಲೆಲ್ಲ ಹೇಳೋರೆ ಕತ್ಲೆ ಆದಮೇಲೆಲ್ಲ ಕೆರೆ ಹತ್ರ ಇರಬಾರ್ದು ಅಂತ. ಸೊ ಯಾಕೆ ಕತ್ಲೆ ಆದಮೇಲೆಲ್ಲ ಹೊಡೋಣ ನೋಡಿ. ಅವಾಗಲೇ ಬರ್ತಾ ನಿಮಗೆ ತೋರ್ಸೋಕ್ಕಾಗಿಲ್ಲ. ನಮ್ಮ ಒಳ್ಳೆ ಆಚರಣೆಗೋಸ್ಕರ ಕೊನೆಗೆ ಕೆರೆಗಳನ್ನ ಗಲೀಜು ಮಾಡಿಬಿಡ್ತೀವಿ. ಈ ಥರ ಶಿಲೆಗಳು, ಶಿಲ್ಪಿಗಳು ಎಲ್ಲ ನೀರಲ್ಲಿ ಮುಳುಗೋಗವು ನೋಡ್ರಿ. ಕಾಳಿ ಮಾತೆ ಅವರು ನೀರಲ್ಲಿ ಮುಳುಗೋಗವ್ರೆ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮಾಮೂಲಿ ಕೆಲವೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ ಅನ್ನೋ ಜಾಗದಲ್ಲಿ ಏನೇನೋ ಮಾಡ್ಬೋದು ಅನಿಸುತ್ತೆ. ಬಟ್ ನೋಡೋಣ ಬನ್ನಿ. ಇವತ್ತು ಸ್ಟಾರ್ಟ್ ಆಗಿದೆ ಅನ್ನೋದಕ್ಕಿಂತ ಮುಂದಕ್ಕೆ ಇದನ್ನೇ ಒಳ್ಳೆ ರೀತಿ ಮಾಡೋಣ. ಮತ್ತು ಹಿಂಗೆ ಈ ವಿಡಿಯೋನು ನೋಡಿ, ಚೆನ್ನಾಗಿ ಇಷ್ಟ ಆಗಿಲ್ಲ ಅಂದರೂ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಚಾಲೆಂಜಿಂಗ್ ಕಂಟೆಂಟಲ್ಲಿ ಬರ್ತೀನಿ ನಾನು. ಆಲ್ಮೋಸ್ಟು ಚಾಲೆಂಜಸ್ ಅಂದರೆ ನಿಮಗೂ ಇಷ್ಟ, ನಮಗೂ ಇಷ್ಟ. ಸೊ ಚಾಲೆಂಜಿಂಗ್ ಗೊತ್ತಲ್ವಾ? ಹೇಳ್ಮಾ ಸರಿ ಫ್ರೆಂಡ್ಸ್, ಹೊಡ್ತಾ ಇದ್ದೀನಿ. ಇನ್ನೊಂದ್ಸಲ ನೋಡ್ಕೊಳ್ಳಿ. ನಡ್ಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ಸುಮಾರಾಗಿ ದೂರನೇ ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆಟೋ ಅಲ್ಲೈತೆ, ಆಟೋವರೆಗೂ ಬರ್ತೀರಾ? ಬನ್ನಿ ನೀವು. ಮತ್ತೆ ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿಲ್ಲ ಅಂದರೂ ಸ್ವಲ್ಪ ನಾನು ನೋಡಿ, ಫುಲ್ ನೋಡಬೇಡಿ, ಸ್ವಲ್ಪ ನೋಡಿ, ಲೈಕ್ ಮಾಡಿ ಸದ್ಯಕ್ಕೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ವಾ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಟ್ರಬಲ್ ನಿಮಗೆ ಗೊತ್ತಲ್ವಾ? ಅದರಲ್ಲೂ ಕನ್ನಡದಲ್ಲಿ ನಾನು ಮಾಡ್ತಾ ಇದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನೋಡಿ ಆಟೋ ಬಂತು, ಹೊಡ್ತೀನಿ ಫ್ರೆಂಡ್ಸ್. ಬಾಯ್, ಲವ್ ಯು, ಬಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ನೋಡಿ ಆಟೋ ಹತ್ರ ಬಂದೆ, ಇನ್ನೇನು ಹೊಡ್ತೀನಿ. ಬ್ಯಾಕ್ ಕ್ಯಾಮ್ರಾ ಬೇರೆ ಓಪನ್ ಆಗಲ್ಲ ಫ್ರೆಂಡ್ಸ್. ಇದೇನೋ ಟ್ವಿಸ್ಟು ಆಗಲ್ಲ, ಟರ್ನು ಆಗಲ್ಲ. ಆಟೋ ನಂದು ಫಸ್ಟ್ ವಿಡಿಯೋ ಮಾಡೋದು ನಾನು ಬಟ್ಟೆ ಮಡಗಿದ್ದೀನಿ ಆಟೋಲ್ಲಿ. ಬರಲಾ ಫ್ರೆಂಡ್ಸ್? ಇನ್ನೊಂದ್ಸಲ ನೋಡ್ಕೊತೀರಾ ವ್ಯೂನ? ಬಾಯ್ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಕನ್ನಡದವ್ರನ್ನ ಬೆಳೆಸಿ. ಬಾಯ್.